ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀರು, ಈ ವಿಷಯ ನೀನು ಹೇಳಿದ್ದು ಒಳ್ಳೇದೇ ಆಯ್ತು. ಇದಕ್ಕೆ ನಾನು ಇದನ್ನ ಅವಳಿಗೆ ಹೇಳು ಅಂತ ಹೇಳಿದ್ದು. ಯಾಕಂದ್ರೆ ಲಲಿತಾ ದೇವಿ ಅಮ್ಮನವ್ರಿಗೆ ಇಂಥ ವಿಷಯನೆಲ್ಲ ಅರ್ಗಿಸ್ಕೊಳಕ್ಕಾಗಲ್ಲ. ಅವ್ರ ಮಗಳೇ ದಾರಿ ತಪ್ಪಿರ್ಬೇಕಾದ್ರೆ. ಅಕ್ಕ ಪ್ಲೀಸ್, ನನಗೆ ವಿಷಯ ಸಹಿಸ್ಕೊಳಕ್ಕಾಗಲ್ಲ, ಇನ್ನು ಅತ್ತೆಯವ್ರು ಸಹಿಸ್ಕೋತಾರ. ಕೆಲವು ಸಮಯ ಸಂದರ್ಭ ನಮ್ಮ ಕಂಟ್ರೋಲ್ಗೆ ಸಿಕ್ಕಲ್ಲ. ಹಾಗೆ ಶ್ರಾವಣಿಗೆ ಸತ್ಯ ಏನು ಅನ್ನೋದು ಗೊತ್ತಾಯ್ತು. ಇಲ್ದಿದ್ರೆ ನಾನು ಸಾಯೋವರೆಗೂ ವಿಷಯ ನನ್ನ ಮನಸ್ಸಲ್ಲೇ ಇರ್ತಿತ್ತು. ನನ್ನ ಜೊತೆಗೆ ಮಣ್ಣಾಗಬೇಕು ಅನ್ನೋ ಉದ್ದೇಶ ನನಗಿತ್ತು. ನನಗೆಷ್ಟೇ ನೋವಿರಲಿ, ಕಷ್ಟ ಇರಲಿ, ಇನ್ನೊಬ್ರಿಗೆ ನೋವು ಕೊಡೋ ಮನುಷ್ಯ ನಾನಲ್ಲ ಅಕ್ಕ. ಏನೇ ಆದರೂ ಆ ಶ್ರಾವಣಿ ಮೇಲೆ ಇವನಿಗೆ ಒಂದು ಚಿಕ್ಕ ಅನುಕಂಪ ಇದ್ದೇ ಇದೆ. ರಕ್ತ ಸಂಬಂಧ ಅಲ್ಲ ಅಂತ ಸುಳ್ಳು ಹೇಳಿ ಎಷ್ಟೇ ನಂಬಿಸೋ ಪ್ರಯತ್ನ ಪಟ್ಟರು ಮನಸ್ಸಲ್ಲಿ ತುಡಿತಾ ಇದ್ದೇ ಇದೆ. ಹೌದು ಯಜಮಾನ್ರೆ, ಏನು ಅಂತ ಕೇಳ್ತಾ ಇದ್ದೀನಿ, ಹೇಳ್ತಾನಲ್ಲ. ನಿಮಗೆ ಮೊದಲು ಹೇಳ್ಬೇಕಂತೆ. ಹೇಳಮ್ಮ ಇವಾಗ. ಏನಮ್ಮ ಅದು? ನಾನು ಬ್ಯಾಂಕಿಂಗ್ ಎಕ್ಸಾಮ್ ಕಟ್ಟಿದ್ದೆ, ಅದರಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ, ಹಾಗೆ ಒಳ್ಳೆ ಪೋಸ್ಟ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ನೀನು ಬುದ್ಧಿವಂತ ಅಂತ ಗೊತ್ತಿತ್ತು, ಚೆನ್ನಾಗಿ ಓದ್ತೀಯ ಅಂತಾನೂ ಗೊತ್ತಿತ್ತು. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಥ್ಯಾಂಕ್ ಯು ಯಜಮಾನ್ರೆ. ಕಂಗ್ರ್ಯಾಚುಲೇಷನ್ಸ್. ಇವರು ಅಜ್ಜಿ, ಇವಳು ವರಲಕ್ಷ್ಮಿ, ನನ್ನ ನಾದ್ನಿ. ಅವರು ಇವಳು ಯಜಮಾನ್ರು, ವರ್ಧಾ ಅಂತ. ಇಬ್ರು ಚೆನ್ನಾಗಿರಿ. ಏನು ನವದಂಪತಿಗಳು, ಹೇಗಿದೆ ಜೀವನ? ಜೀವನ ತುಂಬಾ ಚೆನ್ನಾಗಿದೆ ಅಮ್ಮನವ್ರೆ. ಅಮ್ಮ, ನಿಮ್ಮ ಬಗ್ಗೆ ಶ್ರಾವಣಿಯವ್ರು ಯಾವಾಗಲೂ ಹೇಳ್ತಿದ್ರು. ಅವ್ರಾಗ ಹೇಳ್ದಾಗೆಲ್ಲ ನಿಮ್ಮನ್ನು ನೋಡ್ಬೇಕು ಅಂತ ಅನಿಸ್ತಿತ್ತು ನನಗೆ. ಇವತ್ತು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತಮ್ಮ. ವರಲಕ್ಷ್ಮಿಗೆ ಇವಾಗ ತಾನೇ ಕೆಲಸ ಸಿಕ್ಕಿದೆ ಅಮ್ಮ. ಅವಳಿಗೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಪ್ರಾಮಾಣಿಕತೆ, ಶ್ರದ್ಧೆ, ಪ್ರೀತಿ ಇರೋ ಕಡೆ ಸಂತೋಷ ಇರುತ್ತೆ. ಅಂಥ ಜಾಗದಲ್ಲಿ ಹಿರಿಯರ ಆಶೀರ್ವಾದನೂ ಇರುತ್ತೆ. ದೇವ್ರೆ, ವರಲಕ್ಷ್ಮಿ ಬ್ಯಾಂಕಿಂಗ್ ಎಕ್ಸಾಮ್ ಪಾಸ್ ಮಾಡಿ ಈಗ ಅವಳಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಓಹೋ, ನೋಡಿದ್ಯಾ ವಿಶಾಲು, ನಿನ್ಗೆಂತ ಒಳ್ಳೆ ಅಳಿಯ ಸಿಕ್ಕಿದಾನೆ. ಮಗಳನ್ನ ಓದಿಸಿ ಅವಳು ಎಕ್ಸಾಮಲ್ಲಿ ಪಾಸ್ ಮಾಡಿ ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡಿದಾನೆ. ಆ ಕಾಲದಲ್ಲಿ ಒಳ್ಳೆ ಅಳಿಯಂದ್ರು ಸಿಕ್ಕೋದು ತುಂಬಾ ಕಷ್ಟ. ಯಾಕಣ್ಣ ಹಾಗಂತೀಯ? ಸುಬ್ಬುನು ನಮ್ಮ ಮನೆಗೆ ದೇವ್ರಂತ ಅಳಿಯನ. ಅವನು ನಮ್ಮ ಮನೆ ಮಗಳನ್ನ ಸಂತೋಷವಾಗಿ ನೋಡ್ಕೊತಾನೆ, ಹಾಗೆ ಈ ಮನೆ ಸಂತೋಷನು ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮನ್ಸಿಗೆ ಅನ್ಸಿದ್ದು ಹೇಳ್ದೆ ಅಣ್ಣ. ನೀ ಹೇಳಿದ್ರೊಳಗೆ ಒಂಚೂರು ತಪ್ಪಿಲ್ಲ ಸುರೇಂದ್ರ. ಸುಬ್ಬು ಬಗ್ಗೆ ನೀ ಹೇಳಿದ ಒಂದೊಂದು ಮಾತು ನಿಜ. ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋದು ತುಂಬಾ ದೊಡ್ಡ ಸಾಧನೆನೆ. ನೀವಿಬ್ರು ಇದ್ದು ಸಿಹಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿ ಯಜಮಾನ್ರೆ. ಯಜಮಾನ್ರು ಎಲ್ರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರ ಮುಂದೆನೂ ನಗ್ನಗ್ತಾ ಇರ್ತಾರೆ. ಆದರೆ ಅವ್ರ ಜೊತೆ ನಗ್ನಗ್ತಾ ಮಾತಾಡೋ ಅದೃಷ್ಟ ನಾನೇ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ. ಒಂದೇ ಒಂದು ಕ್ಷಣ ಪ್ರೀತಿಯಿಂದ ಸುಬ್ಬು ಅಂತ ಕರೆದ್ರೂ ಸಾಕು,
ನನಗಿನ್ನೇನೂ ಬೇಕಾಗಿಲ್ಲ. ಆದರೆ ನಾನು ಅವ್ರ ಹತ್ರ ಪ್ರಾಮಾಣಿಕವಾಗಿದ್ದೀನಿ, ಅವ್ರನ್ನ ದೇವ್ರಿಗಿಂತ ಹೆಚ್ಚಾಗಿ ಪೂಜಿಸ್ತೀನಿ ಅಂತ ನಾನು ಹೇಗೆ ಹೇಳಲಿ? ಮತ್ತೆ ಅವ್ರ ಪ್ರೀತಿನ ಹೇಗೆ ಪಡ್ಕೊಳ್ಳಿ? ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ನನಗೆ ಗೊತ್ತು ಸುಬ್ಬು. ನಾನಂತೂ ಅಪ್ಪಂಗೆ ಹತ್ರ ಆಗೋಕ್ಕಾಗಲಿಲ್ಲ. ಕಡೆ ಪಕ್ಷ ನಿನ್ನ ಮತ್ತೆ ಅಪ್ಪನ ಮಧ್ಯ ಇರೋ ಅಂತರನಾದರೂ ನಾನು ಕಮ್ಮಿ ಮಾಡಬೇಕು. ಮಾಡ್ತೀನಿ ಸುಬ್ಬು. ನೀನು ನಿನ್ನ ಕೆಲಸನ ಸರಿಯಾಗಿ ಮಾಡ್ತಿಲ್ಲ. ಆ ಶ್ರಾವಣಿ ಹಿಂದೆ ಮುಂದೆ ಓಡಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು, ಅವಳು ಏನ್ ಪ್ಲಾನ್ ಮಾಡ್ತಿದ್ದಾಳೆ ನನಗೆ ಬಂದು ಹೇಳು ಅಂದ್ರೆ ನೀ ಹೇಳ್ತಾನೆ ಇಲ್ವಲ್ಲ. ನಿನ್ನಿಂದ ಏನ್ ಪ್ರಯೋಜನ ಇಲ್ಲ ಸುಂದ್ರ. ಮೇಡಮ್ ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾನು ಬೆನ್ನಿಗೆ ಬಿದ್ದು ಬೇತಾಡದ ಥರ ಶ್ರಾವಣಿ ಮೇಡಮ್ ಹಿಂದೆನೇ ಸುತ್ತಾ ಇದ್ದೆ ಮೇಡಮ್. ಆದ್ರೆ ಏನ್ ಮಾಡೋದು, ಅವಳ ಕಡೆಯಿಂದ ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಮೊನ್ನೆ ಮದನ್ ಸರ್ಗೆ ಏಟಾಯ್ತಲ್ಲ, ಅಲ್ಲಿ ನಾನು ಇದ್ದೆ. ಆದ್ರೆ ಕೊನೆ ಮೂಮೆಂಟಲ್ಲಿ ಹೋಗ್ಬೇಕಾಗಿ ಬಂತು. ನನಗೇನು ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ ಮೇಡಮ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾ ಇದೀನಲ್ಲ ಎಲ್ಲ ನೋಡ್ಕೋತೀನಿ. ಏನ್ ನೋಡ್ಕೋತೀಯ? ನೋಡ್ಕೋತೀನಿ ಅಂತ ಹೇಳ್ತಿದ್ಯಾ, ಆದ್ರೆ ಇಲ್ಲಿ ಆಗೋದೆಲ್ಲ ಆಗ್ತಾನೆ ಇದೆ. ನನ್ನ ಕೈ ಯಾವುದನ್ನು ತಡೆಯಕ್ ಆಗ್ತಿಲ್ಲ. ನಿಮ್ ಬೇಜಾರು ನನ್ಗೆ ಅರ್ಥ ಆಗುತ್ತೆ ಮೇಡಮ್. ಮೊನ್ನೆ ಸುಬ್ಬು ಮದನ್ ಸರ್ನ ಹಿಡ್ಕೊಂಡು ನಿಮ್ಮ ಮಗ ಮದನ್ಗೆ ಪಕ್ಕ ಹೊಡಿತಾ ಇದ್ರೆ ನನಗೆ ಕೋಪ ನೆಟ್ಟಿಗಿರ್ತಾ ಇತ್ತು ಮೇಡಮ್. ನಾನೇ ಹೋಗಿ ಸುಬ್ಬು ನಿಮ್ಗೆ ಹಿಡ್ಕೊಂಡು ಡಿಚ್ಚಿ ಕೊಟ್ಟು ಹೊಡೆದಾಕ್ಬಿಡೋಣ ಅನ್ನಷ್ಟು ಕೋಪ ಬಂತು. ಆದ್ರೆ ಏನ್ ಮಾಡ್ಲಿ ಮೇಡಮ್, ಬಾಬಾ ಇದನ್ನ ಕ್ಲಾಶ್ ಆಗೋಗುತ್ತೆ. ಆಮೇಲೆ ನಾನು ಮನೆಯಿಂದ ಆಚೆಗೆ ಬಂದ್ಬಿಡ್ಬೇಕಾಗತ್ತೆ. ಅವಾಗ ಆ ಮನೇಲಿ ಇದ್ದು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ವಲ್ಲ. ಆ ದುರಾಲೋಚನೆ ಇಟ್ಕೊಂಡು ಆ ದೂರದ ಆಲೋಚನೆಯನ್ನ ಇಟ್ಕೊಂಡು ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಸುಮ್ಮನೆ ಹಿಂಗೆ ನಿಂತುಬಿಟ್ಟೆ ಮೇಡಮ್. ಸರಿ ಈಗ ಅದೆಲ್ಲ ಮುಗ್ದೋಯ್ತಲ್ಲ, ಹೇಳೇನ್ ಪ್ರಯೋಜನ? ಇನ್ನು ಮುಂದೇನಾದ್ರೂ ಕರೆಕ್ಟಾಗಿ ಕೆಲಸ ಮಾಡೋದನ್ನ ಕಲಿ. ಅವಳು ಏನ್ ಮಾಡಕ್ ಹೊರಟಿದ್ದಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ತಿಳ್ಕೊಂಬಂದು ನನಗೆ ಹೇಳು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಹೊರಡು. ಸುಂದ್ರ, ಒಂದು ನಿಮಿಷ ಬಾ. ಏನ್ ಮೇಡಮ್? ನೀನು ನಿಜವಾಗ್ಲೂ ನನ್ನ ಹತ್ರ ನಿಯತ್ತಾಗೇ ಇದೆಯಾ? ಏನ್ ಮೇಡಮ್, ಏನ್ ಇಂಥ ಮಾತಾಡ್ಬಿಟ್ರಿ? ನಾನು ಅವತ್ತೇ ಹೇಳಿಲ್ಲ ಮೇಡಮ್, ನಿಯತ್ತಲ್ಲಿ ನಾಯಿನ ಮೀರಿಸ್ಬೇಕು ಅಂತ ಶಪಥ ಮಾಡಿರೋನು ಮೇಡಮ್. ನಾನು ನನ್ನ ಪಾಲಿನ ದೇವತೆ ಮೇಡಮ್. ನಿಮಗೆ ಅಂತ ನಾನೊಂದು ಗುಡಿ ಕಟ್ಸಿ ಅದರಲ್ಲಿ ಇಷ್ಟೇ ಸಾಕ ಮೇಡಮ್. ನಾನು ಗಂಟೆ ಹೊಡೆದು ಪೂಜೆ ಮಾಡೋಣ ಅಂತಿದ್ದೆ. ಬೇಡ ಬಿಡಿ ಮೇಡಮ್. ಈ ಅಮ್ಮನಿಗೆ ನನ್ನ ಮೇಲೆ ಸಣ್ಣದಾಗಿ ಡೌಟ್ ಬಂದಿರೋ ಹಾಗೆ ಕಾಣಿಸ್ತಿದೆ. ಇನ್ನು ಮುಂದೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಲ್ಲ, ಆ ಮುದುಕಿ ಈಗಲೇ ಬರ್ಬೇಕಿತ್ತ. ಏನಾದ್ರೂ ಬಂದಿಲ್ಲ ಅಂದಿದ್ರೆ ನನ್ನ ಪ್ಲಾನ್ ಎಲ್ಲ ಸ್ಮೂತ್ ಆಗಿ ನಡೀತಿತ್ತು. ಇಲ್ಲ, ಇವಳಿಗೂ ಏನಾದ್ರೂ ಒಂದು ಕತೆ ಕಾಣಿಸ್ಲೇಬೇಕು.